ವೆಲ್ಕಮ್ ಬ್ಯಾಕ್ ಟು ಕನ್ನಡಿಗ ವ್ಲಾಗ್. ಸೊ ಗೈಸ್, ನಾನು ಇವತ್ತಿದ್ದೀನಿ ಜೇನುಕಲ್ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗುವಂತ ದಾರಿಲಿ ಅಂದ್ರೆ ಅರಸೀಕೆರೆಯಲ್ಲಿ ಇದ್ದೀನಿ. ಸೊ ಗೈಸ್, ನಾನು ಇವತ್ತು ಜೇನುಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ ಅಂದ್ರೆ ನೀವು ನೋಡ್ತಿದ್ರಲ್ಲ ಮುಂದ್ಗಡೆ, ಸೊ ಈ ಬೆಟ್ಟಕ್ಕೆ ಹೋಗ್ಬಿಟ್ಟು ಈ ಬೆಟ್ಟದಲ್ಲಿ ದೇವಸ್ಥಾನ ಅಂದ್ರೆ ಈ ಸಿದ್ದೇಶ್ವರ ದೇವಸ್ಥಾನನ ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಹೋಗೋಣ ಅಂತ ಹೇಳಿ ಬರ್ತಾ ಇದ್ದೀನಿ. ಸೊ ನೋಡ್ತಿದ್ರಲ್ಲ ಗೈಸ್, ಇದು ಈ ಆರ್ಚಿಂದ ಒಳಗಡೆ ಹೋಗ್ಬೇಕು. ಅಂದ್ರೆ ಈ ಆರ್ಚಿಂದ ಒಳಗಡೆ 4ರಿಂದ 5 ಕಿಲೋಮೀಟರ್ ಆಗುತ್ತೆ, ಅಂದ್ರೆ ಈ ಜೇನುಕಲ್ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಸೊ ನೀವು ಕೂಡ ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ ಫಸ್ಟ್ ನೀವು ಅರಸೀಕೆರೆಗೆ ಬಂದು ಅರಸೀಕೆರೆಯಿಂದ ಆಟೋದಲ್ಲಿ 20ರಿಂದ 30 ರೂಪಾಯಿ ಆಟೋ ಚಾರ್ಜ್ ಆಗುತ್ತೆ ಅಷ್ಟೇ. ಸೊ ಅಲ್ಲಿಂದ ಬಂದ್ರೆ ನೋಡಿ, ನೀವು ಫಸ್ಟ್ ಎಂಟ್ರೆನ್ಸ್ ನೋಡಿ, ಈ ಜೇನುಕಲ್ ಸಿದ್ದೇಶ್ವರ ದೇವಸ್ಥಾನದ ಯಾದಾಪುರದ ಎಂಟ್ರೆನ್ಸ್ ಇಲ್ಲಿಗೆ ಬಂದು ತಲುಪ್ತೀರಾ. ಸೊ ಇಲ್ಲಿಂದ ಬಂದ್ಬಿಟ್ಟು ಜೇನುಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗೋದಕ್ಕೆ ಇಲ್ಲಿಂದ ಒಂದು 100 ಮೀಟರ್ ಆಗುತ್ತೆ, ಅಂದ್ರೆ ಬೆಟ್ಟಕ್ಕೆ ಹತ್ತೋ ದಾರಿ ಹೋಗೋದಕ್ಕೆ. ಸೊ ನಾವು ಇವಾಗಿರೋದು ಪ್ರೆಸೆಂಟ್ ಯಾದಾಪುರದಲ್ಲಿ. ಸೊ ಗೈಸ್, ನೋಡ್ತಾ ಇದ್ರಲ್ಲ, ನಾನು ಇವಾಗಿದ್ದೀನಿ ಯಾದಾಪುರದಲ್ಲಿರುವಂತಹ ಜೇನುಕಲ್ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗುವಂತ ದಾರಿಲಿ. ಸೊ ಇಲ್ಲಿಂದ 100 ಮೀಟರ್ ಒಳಗಡೆ ಹೋದ್ರೆ ನಾವು ಹೋಗೋ ಬೆಟ್ಟಕ್ಕೆ ಹೋಗುವಂತ ದಾರಿ ಸಿಗುತ್ತೆ. ಸೊ ನೋಡ್ತಾ ಇದ್ರಲ್ಲ ಗೈಸ್, ಇದು ಬಂದ್ಬಿಟ್ಟು ಯಾದಾಪುರ. ಸೊ ಇಲ್ಲಿಂದ ಮೇಲೆ ಹೋದ್ರೆ ಜೇನುಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ತೀವಿ. ಸೊ ಇಲ್ಲಿಗೆ ನಿಮಗೆ ಡೈರೆಕ್ಟ್ ಆದ ಬಸ್ಸು ಸಿಗೋದಿಲ್ಲ, ಅಂದ್ರೆ ಒಂದೋ ಎರಡೋ ಬಸ್ ಇದೆ ಅನ್ಸುತ್ತೆ ಬೆಳಗಿನ ಜಾವ. ಸೊ ನನಗೆ ಗೊತ್ತಿಲ್ಲ. ಸೊ ನಾನು ಬಂದಿದ್ದು ಆಟೋದಲ್ಲಿ ಬಂದಿದ್ದು. ಸೊ ನೋಡ್ತಾ ಇದ್ರಲ್ಲ ಗೈಸ್ ಮೇಲ್ಗಡೆ, ಸೊ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಅದೇ ಜೇನುಕಲ್ ಸಿದ್ದೇಶ್ವರ ಬೆಟ್ಟ. ಗೈಸ್, ನಾನು ಬೆಳಗಿನ ಜಾವ 8:30ಗೆ ಬಂದುಬಿಟ್ಟಿದ್ದೀನಿ ಇಲ್ಲಿಗೆ, ಅಂದರೆ ದೇವಸ್ಥಾನಕ್ಕೆ ಬೆಟ್ಟ ಹತ್ಕೊಂಡು. ಅಂದರೆ ಬೆಟ್ಟ ಹತ್ತೋದಕ್ಕಿದ್ರೆ ಬೆಳಗಿನ ಜಾವ ಬೇಗನೆ ಬಂದರೆ ಒಳ್ಳೇದಾಗುತ್ತೆ. ಯಾಕಂದರೆ ಮಧ್ಯಾಹ್ನದ ಹೊತ್ತು ಹತ್ತೋದಕ್ಕೆ ಬೆಟ್ಟ ಹತ್ತೋದಕ್ಕೆಲ್ಲ ಸ್ವಲ್ಪ ಟಯರ್ಡ್ ಆಗುತ್ತೆ, ಅಂದರೆ ಸುಸ್ತಾಗುತ್ತೆ. ಸೊ ಬೆಳಗಿನ ಜಾವ ಬೇಗನೆ ಬಂದುಬಿಟ್ರೆ ಬೇಗ ದರ್ಶನ ಮಾಡ್ಕೊಂಡು ಬಂದ್ಬಿಡ್ಬೋದು ಅಂತೇಳಿ ಬೇಗ ಬಂದಿದ್ದೆ. ಸೊ ಗೈಸ್, ಈ ಸಿದ್ದೇಶ್ವರ ಬೆಟ್ಟ ಬಂದುಬಿಟ್ಟು 1101 ಮೆಟ್ಲುಗಳಿದೆ ಅಂತೆ. ಸೊ ಬನ್ನಿ ಗೈಸ್, ಈ 1101 ಮೆಟ್ಲು ಹತ್ಕೊಂಡು ಸಿದ್ದಪ್ಪನ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ. ಸೊ ಗೈಸ್, ನಾನು ಇವಾಗ ಎಂಟ್ರಿ ಆಗಿದ್ದೀನಿ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗುವಂಥ ಮೆಟ್ಲ ಹತ್ರ. ಸೊ ನೋಡ್ತಾ ಇದ್ದೀರಲ್ಲ ಗೈಸ್, ಇವಾಗ ಇದ್ದೀನಿ ಈ ಆರ್ಚ್ ಹತ್ರ. ಅಂದರೆ ಇದು ಗೋಪುರದ ಹತ್ರ ಎಂಟ್ರೆನ್ಸ್, ನಿಮಗೆ ಗೋಪುರ ಇದೆ. ಸೊ ಈ ಗೋಪುರದ ಒಳಗಾಸಿ ಹೋಗ್ಬೋದು, ಅಂದರೆ ಪಕ್ಕದಲ್ಲಾಸು ಹೋಗಬಹುದು. ಸೊ ಗೈಸ್, ಏನಪ್ಪ ಅಂದರೆ ಈ ದೇವಸ್ಥಾನದ ವಿಶೇಷ, ನೀವು ಯಾವುದೇ ಥರದ ಪಾಪ ಪುಣ್ಯ ಕರ್ಮಗಳೇನಾರ ಕೆಟ್ಟದ್ದನ್ನು ಏನಾರ ಮಾಡಿದ್ರೆ ಬೆಟ್ಟ ಹತ್ತೋ ಟೈಮಲ್ಲಿ ನಿಮಗೆ ಜೇನುಗಳು ಒಂದು ಕಚ್ತಾವಂತೆ. ಹಾಗೆ ಇಲ್ಲಿ ಕಚ್ಚಿರೋದು ಕೂಡ ಒಂದು ಇದು ಇದೆ. ಸೊ ಹಂಗಾಗಿ ಯಾವುದೇ ಥರದ ತಪ್ಪುಗಳನ್ನು ಮಾಡ್ಕೊಂಡು ಬರೋಕ್ಕೆ ಹೋಗಬೇಡಿ ಈ ಬೆಟ್ಟಕ್ಕೆ ಬರೋ ಟೈಮಲ್ಲಿ. ಸೊ ಗೈಸ್, ನೋಡ್ತಾ ಇದ್ದಾರಲ್ಲ, ಬೆಳಗಿನ ಜಾವ ಅಷ್ಟೊತ್ತಿಗೆ ಬಂದಿದೆ. ಹಾಗಾಗಿ ಯಾರು ಕೂಡ ಇನ್ನೂ ಬಂದಿಲ್ಲ ಬೆಟ್ಟಕ್ಕೆ, ಅಂದರೆ ಅಂದರೆ ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ನೋಡೋದಕ್ಕೆ, ಅಂದರೆ ಪೂಜೆ ಮಾಡಿಸೋದಕ್ಕಾಗಲಿ ಯಾವುದಕ್ಕೆ ಆಗಲಿ ಬೆಟ್ಟ ಹತ್ತೋಕ್ಕಾಗಲಿ ಇಳಿಯೋಕ್ಕಾಗಲಿ ಯಾರೂ ಇಲ್ಲ. ನೋಡ್ತಿದ್ದಾರಲ್ಲ ಗೈಸ್, ಬೆಳಗಿನ ಜಾವ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ ಅಷ್ಟೊತ್ತಿಗೆ. ಸೊ ಅರ್ಚಕರು ಬಂದಿರ್ತಾರೋ ಇಲ್ಲ ಗೊತ್ತಿಲ್ಲ, ಒಟ್ಟಲ್ಲಿ ಹೋಗ್ತಾ ಇದ್ದೀನಿ ಮೇಲ್ಗಡೆ ಬೆಟ್ಟಕ್ಕೆ ಅಂತೇಳಿ. ಸೊ ಬಂದಿರ್ಬೋದು, ಇಲ್ಲಾಂದ್ರೂ ಇರ್ಬೋದು, ಯಾಕೆ ಬೇಕು, ಒಟ್ಟಲ್ಲಿ ಬೇಗ ಹತ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಬರೋ ಅಂತೇಳಿ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಗೈಸ್. ಸೊ ಗೈಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಬೋರ್ಡಲ್ಲಿ ಬರುವಂಥ ಜನವರಿ 26ರಲ್ಲಿ ಬರುವಂಥ ಹುಣ್ಣಿಮೆಗಳು ಮತ್ತು ರಥೋತ್ಸವ ನಡೆಯುವಂಥ ಡೇಟ್ಗಳನ್ನು ಹಾಕಿದ್ದಾರೆ. ಸೊ ಇಂಥ ಟೈಮಲ್ಲಿ ರಥೋತ್ಸವ ನಡೆಯುತ್ತೆ ಅಂತ ಹೇಳಿ. ಸೊ ನೀವು ಕೂಡ ಬರೋ ಹಾಗಿದ್ರೆ ಆ ಬೋರ್ಡ್ ನೋಡ್ಕೊಂಡು ಬರಬಹುದು, ಹುಣ್ಣಿಮೆ ಟೈಮಲ್ಲಿ ಮತ್ತು ರಥೋತ್ಸವ ಟೈಮಲ್ಲಿ. ಸೊ ನಾನು ಬರೋದಕ್ಕೆ ಸ್ವಲ್ಪ ದೂರ ಆಗುತ್ತೆ, ಹಾಗಾಗಿ ಫ್ರೀ ಇರೋ ಟೈಮಲ್ಲಿ ಬಂದಿದ್ದೆ. ಅಂದರೆ ಈ ಬೆಟ್ಟನ ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಹೋಗ್ಬೋದು ಆರಾಮಾಗಿ ಅಂತೇಳಿ. ಸೊ ನೋಡ್ತಾ ಇದ್ದಾರಲ್ಲ ಗೈಸ್, ಬೆಟ್ಟದಲ್ಲಿ ಹತ್ತಬೇಕಾದ್ರೂ ಯಾರಿಲ್ಲ, ಇಳಿಬೇಕಾದ್ರೂ ಯಾರಿಲ್ಲ. ಅಂದರೆ ಈ ಬೆಟ್ಟನೂ ಸ್ವಲ್ಪ ಡೀಪ್ ಆಗಿದೆ, ಅಂದರೆ ಸ್ವಲ್ಪ ನೋಡೋದಕ್ಕೆ ಸಣ್ಣದಾಗಿದ್ರು ಹತ್ತಬೇಕಾದ್ರೆ ಸಖತ್ತು ಸುಸ್ತಾಗುತ್ತೆ. ನೀವು ಅಂದ್ಕೋಬಹುದು ಬೇಗ ಬೆಟ್ಟ ಹತ್ಕೊಂಡು ಹೋಗ್ಬಿಡ್ಬೋದು ಅಂತ. ಸೊ ಅದು ಬಹಳ ಕಷ್ಟ ಇದೆ. ಸೊ ನೋಡ್ತಾ ಇದ್ರಲ್ಲ ಗೈಸ್, ಸೊ
ಸೊ ಗೈಸ್ ಇಲ್ಲಿಗೆ ನಾನು 700 ಮೆಟ್ಲುಗಳನ್ನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಅಂದರೆ ನಿಮಗೆ ಇಲ್ಲಿ ಸುಸ್ತಾದಾಗ ಕೂತ್ಕೊಂಡೋದಿಗೆ ಅಂತೇಳಿ ಕಟ್ಟೆಗಳು ಕೂಡ ಮಾಡಿಸಿದ್ದಾರೆ. ಸೊ ಅಂದರೆ ಇಲ್ಲಿ ಈ ಬೆಟ್ಟಕ್ಕೆ ಬರೋ ಟೈಮಲ್ಲಿ ನಿಮಗೆ ವಾಶ್ರೂಮ್ಗಳು ಅಂತೇಳಿ ಯಾವುದೇ ಥರದ ಸಿಗೋದಿಲ್ಲ. ಏನೇ ಇದ್ರೂ ಪಾಪ ಕರ್ಮಗಳು ವಾಶ್ರೂಮಲ್ಲಿ ಅನ್ನೋದು ಮುಗಿಸ್ಕೊಂಬಂದ್ಬಿಡ್ಬೇಕು, ಅಂದರೆ ಕೆಳಗಡೆನೇ ಮುಗಿಸ್ಕೊಂಬಂದ್ಬಿಡಬೇಕು. ಇಲ್ಲ ಅಂದರೆ ಬೆಟ್ಟಕ್ಕೆ ಹೋಗಿ ಹತ್ತಿ ಇಳಿಯೋವರೆಗೂ ಕೂಡ ತಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ನೀವು ಆ ಥರದ್ದು ಏನಾರ ಪುಣ್ಯ ಕರ್ಮಗಳನ್ನು ಮುಗಿಸ್ಕೊಂಬರ್ಬೇಕು ಅನ್ನೋದಿದ್ರೆ ಕೆಳಗಡೆನೇ ಮುಗಿಸ್ಕೊಂಬಂದ್ರೆ ಒಳ್ಳೆಯದು. ಸೊ ಗೈಸ್ ಆಲ್ಮೋಸ್ಟ್ ಇಲ್ಲೇನು ಬೆಟ್ಟದ ಹತ್ರ ಮೇಲ್ಗಡೆ ಬಂದುಬಿಟ್ಟಿದ್ದೀನಿ. ಅಂದರೆ ಸಿದ್ದೇಶ್ವರ ಜೇನಿಕಲ್ ಸಿದ್ದೇಶ್ವರ ಬೆಟ್ಟದ ಮೇಲ್ಗಡೆನೇ ಇದ್ದೀನಿ. ಅಂದರೆ ನಾನು ಯಾರೂ ಬಂದಿಲ್ಲ ಅಂತ ಅಂದ್ಕೊಂಡಿದ್ದೆ. ಅಂದರೆ ಮೇಲ್ಗಡೆ ಇಲ್ಲಿ ಸುಮಾರು ಜನ ಬಂದಿದ್ದಾರೆ, ತೋರಿಸ್ತೀನಿ ಬನ್ನಿ ಗೈಸ್. ನಾನು ಇನ್ನೊಂದು 200 ಸ್ಟೆಪ್ನ ಹತ್ತಿಬಿಟ್ರೆ ಸೀದಾ ಮೆಟ್ಲ ಅಂದರೆ ದೇವಸ್ಥಾನಕ್ಕೆ ರೀಚ್ ಆಗಿಬಿಡ್ತೀನಿ. ಸೊ ಬನ್ನಿ ಗೈಸ್. ಗೈಸ್ ನೋಡ್ತಾ ಇದ್ರೆ ಇಲ್ಲಿ ಬಂದ್ಬಿಟ್ಟು ಬೆಟ್ಟ ಹತ್ಕೊಂಡು ಹೋಗೋ ಟೈಮಲ್ಲಿ ಒಂದು ಸೈಡಲ್ಲಿ ಒಂದು ವ್ಯೂ ಪಾಯಿಂಟ್ ಇತ್ತು. ಸೊ ಇದನ್ನು ನೋಡ್ಕೊಂಡು ಹೋಗೋಣ ಅಂತೇಳಿ ನೋಡ್ತಾ ಇದ್ದೀನಲ್ಲ. ನನ್ನ ಮೊಬೈಲೇ ಅಷ್ಟು ಕ್ಲಿಯಾರಿಟಿಯಾಗಿ ಅಂದರೆ ಕ್ಲಿಯಾರಿಟಿ ಇಲ್ಲ, ಅಂದರೂ ಕ್ಲಿಯರಾಗಿ ತೋರಿಸೋದಕ್ಕೂ ಆಗಲ್ಲ. ಸೊ ಆದಷ್ಟು ತೋರಿಸಿದ್ದೀನಿ, ನೋಡ್ಕೊಳ್ಳಿ ಗೈಸ್. ಜಾಸ್ತಿ ಹೊತ್ತಿಲ್ಲ ನಿಲ್ಲಂಗಿಲ್ಲ, ಬೈತಾರೆ. ಸೊ ನೋಡ್ತಾ ಇದ್ದೀರಲ್ಲ ಮೇಲ್ಗಡೆ, ಅದೇ ಬಂದ್ಬಿಟ್ಟು ಜೇನಿಕಲ್ ಸಿದ್ದೇಶ್ವರ ದೇವಸ್ಥಾನ ಕಾಣ್ತಾ ಇದೆಯಲ್ಲ. ಸೊ ಬನ್ನಿ ಗೈಸ್, ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಫಸ್ಟು. ಸೊ ಗೈಸ್ ಈ ದೇವಸ್ಥಾನದ ಮೇಲ್ಗಡೆ ಏನಪ್ಪ ವಿಶೇಷ ಅಂದರೆ ಇಲ್ಲಿ ಯಾವುದೇ ಥರದ ವಿಗ್ರಹ ಇರಲಿ ಮೂರ್ತಿಯಾಗಿ ಇಲ್ಲಿ ಇಟ್ಟಿಲ್ಲ ಈ ಬೆಟ್ಟದ ಮೇಲ್ಗಡೆ. ಸೊ ಸಿದ್ದೇಶ್ವರ ಅಂದರೆ ಜೇನಿಕಲ್ ಸಿದ್ದೇಶ್ವರ ಸ್ವಾಮಿಯವರ ಪಾದ ಮತ್ತು ಎಡಪಾದ ಮತ್ತು ಬಲಪಾದ ಅಂತ ಇದೆ. ಸೊ ಆ ಪಾದಗಳನ್ನೇ ನಮಸ್ಕರಿಸ್ಕೊಂಡು ಹೋಗಬೇಕಾಗುತ್ತೆ ನಾವು. ಸೊ ನೋಡ್ತಾ ಇದ್ದೇವಲ್ಲ ಗೈಸ್, ಎಲ್ಲ ದೇವಸ್ಥಾನಗಳು ಹಾಗೂ ಅಲ್ಲ, ಈ ದೇವಸ್ಥಾನ ಒಂಥರ ಸ್ಪೆಷಲ್ಲು. ಸೊ ನೋಡಿ. ಗೈಸ್ ನೋಡ್ತಾ ಇದ್ರಲ್ಲ, ಬೆಟ್ಟ ಹತ್ತೋ ಟೈಮಲ್ಲಿ ಮಾತ್ರ ಒಬ್ಬರು ಯಾರೂ ಕಾಣಲಿಲ್ಲ. ಸೊ ಬೆಟ್ಟದ ಮೇಲ್ಗಡೆ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು, ಸೊ ಹಾಗೆ ಅದಕ್ಕೆ ಯಾರಿಗೆ ಬೇಕು ಅಂತೇಳಿ ಬೇಗ ಬಂದುಬಿಟ್ಟಿದ್ದು ಒಳ್ಳೇದಾಯಿತು. ಸೊ ನೋಡ್ತಾ ಇದ್ರಲ್ಲ ಗೈಸ್, ಇಲ್ಲಿ ಬಂದುಬಿಟ್ಟು ನಾನು ಶಿಲೆ ಇದೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ಶಿಲೆ ಆಗಲಿ ಮೂರ್ತಿ ಆಗಲಿ ಏನೂ ಇಟ್ಟಿಲ್ಲ. ಸೊ ಇಲ್ಲಿ ಶ್ರೀ ಸ್ವಾಮಿಯವರ ಎಡಪಾದ ಮತ್ತು ಬಲಪಾದ ಅಂತ ಇದೆ. ಸೊ ಅವೆರಡಕ್ಕೂ ಕೂಡ ಈಗ ಅಲಂಕಾರ ಮಾಡಿ ಇನ್ನೂ ಪೂಜೆ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ರು. ಸೊ ಒಳ್ಳೆ ಟೈಮಿಗೆ ಬಂದಿದ್ದೀನಿ ಗೈಸ್. ಗೈಸ್
ದೇವ ದರ್ಶನ ಎಲ್ಲ ಆರಾಮಾಗಿ ಮಾಡ್ಕೊಂಡು ಸೀದಾ ನಾನು ಇವಾಗ ಹೋಗ್ತಾ ಇದ್ದೀನಿ ಬೆಟ್ಟದ ಕೆಳಗಡೆ. ಅಂದರೆ ಈಗ 1101 ಮೆಟ್ಲನ್ನು ಕೆಳಗಡೆ ಇಳ್ಕೊಂಡು ಹೋಗಬೇಕು. ಸೊ ಟೈಮ್ ಬಂದುಬಿಟ್ಟು ಈಗ 9:30 ಆಗೋಗಿದೆ. ಸೊ ತಿಂಡಿನೂ ಮಾಡಿರಲಿಲ್ಲ ಬೆಳಗಿನ ಜಾವ ನಾನು ಇನ್ನು. ಸೊ ಬನ್ನಿ ಗೈಸ್, ಫಸ್ಟ್ ಕೆಳಗಡೆ ಹೋಗ್ಬಿಟ್ಟು ತಿಂಡಿ ಗಿಂಡಿ ಎಲ್ಲ ಮಾಡ್ಕೊಂಡು ಆಮೇಲೆ ಅರಸೀಕೆರೆ ರೈಲ್ವೆ ಸ್ಟೇಷನ್ ಹತ್ರ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಗಾಯ್ಸ್. ಇಲ್ಲಿ ಬೆಟ್ಟದ ಕೆಳಗಡೆ ಇಳಿಬೇಕಾದ್ರೆ ಇನ್ನೊಂದು ಮಸ್ತಾದ ವ್ಯೂ ಪಾಯಿಂಟ್ ಇತ್ತು. ಸೊ ಇದು ಬಂದ್ಬಿಟ್ಟು ಬೆಟ್ಟದ ಕೆಳಗಡೆ ಇಳಿಬೇಕಾದ್ರೆ ಸಿಗುತ್ತೆ. ಸೊ ನಿಮಗೆ ತೋರ್ಸೋಣ ಅಂದರೆ ಇದು ನನ್ನ ಮೊಬೈಲಲ್ಲಿ ಅಷ್ಟು ಕ್ಲಿಯರ್ ಆಗಿಲ್ಲ, ಆದಷ್ಟು ಕಾಣಿಸೋ ಅಷ್ಟು ತೋರಿಸ್ತೀನಿ. ಸೊ ನೋಡ್ಕೊಳ್ಳಿ ಗೈಸ್. ಗೈಸ್ ಬೆಳಗಿನ ಜಾವನೇ ಅಷ್ಟೊತ್ತಿಗೆ ಬೆಟ್ಟ ಹತ್ತಿ ಇಳಿದೋದಕ್ಕೆ ಸ್ವಲ್ಪ ಸುಸ್ತಾದಂಗೆ ಆಯಿತು. ಸೊ ಹಂಗಾಗಿ ಸ್ವಲ್ಪ ರೆಸ್ಟ್ ತೊಗೊಳ್ತಾ ಇದ್ದೆ. ಸೊ ಇಲ್ಲಿಂದ ರೆಸ್ಟ್ ತೊಗೊಂಡು ನಾನು ಇವಾಗ ಇಲ್ಲಿಂದ ಹೊರಡಬೇಕು ಸೀದಾ ಅರಸೀಕೆರೆಗೆ. ಅಂದರೆ 6 ಕಿಲೋಮೀಟರ್ ಆಗುತ್ತೆ ಅರಸೀಕೆರೆಗೆ, ನಡ್ಕೊಂಡೇ ಹೋಗಬೇಕಾಗುತ್ತೆ. ಸೊ ಅಂದರೆ ಡೈರೆಕ್ಟ್ ಬಸ್ಸು ಸಿಗೋದಿಲ್ಲ, ಅಂದರೆ ಟೈಮ್ ಸರಿಯಾಗಿ ಬಸ್ಸು ಸಿಗೋದಿಲ್ಲ ಇಲ್ಲಿಂದ ಅಲ್ಲಿಗೆ. ಸೊ ಹಾಗಾಗಿ ನಾನು ಇವಾಗ ಹೊರಡಬೇಕು ಅಲ್ಲಿಂದ ಇಲ್ಲಿಗೆ. ಸೊ ಗೈಸ್ ಅರ್ಧ ಗಂಟೆ ರೆಸ್ಟ್ ತೊಗೊಂಡು ಇಲ್ಲಿಂದ ಹೊರಡ್ತೀನಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್.